ಹಾಯ್, ನನ್ನ ಹೆಸರು ಅಮರೇಶ್ ಅಂತ. ನಾನು ನಿಮಗೆ 3x3 ಕ್ಯೂಬ್ ಕನ್ನಡದೊಳಗೆ ಹೇಳ್ತೀನಿ ಹೆಂಗೆ ಸಾಲ್ವ್ ಮಾಡಬೇಕು ಅಂತೇಳಿ. ಜಸ್ಟ್ ಈಸಿ ಇದೆ, ಇದು ಏನಿಲ್ಲ, ಜಸ್ಟ್ 3 ಸಿಂಪಲ್ ಸ್ಟೆಪ್ಸ್. ಹೆಂಗೆ ಗೊತ್ತಾ? 3 ಸ್ಟೆಪ್ಸ್. ಫಸ್ಟ್ ಒನ್, ಜಸ್ಟ್ ಫಸ್ಟ್ ಲೇಯರ್ ಕಂಪ್ಲೀಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್, ಸೆಕೆಂಡ್ ಲೇಯರ್. ಥರ್ಡ್ ಸ್ಟೆಪ್, ಲಾಸ್ಟ್ ಲೇಯರ್ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಹೇಳ್ತೀನಿ. ಫಸ್ಟ್, ಸೆಕೆಂಡ್, ಥರ್ಡ್, 3 ಹೀಗೆ ಹೇಳ್ತೀನಿ. ಇದ್ರಾಗ ಒಂದು ಟ್ರಿಕ್ ಇದೆ, ಹೆಂಗೆ ಗೊತ್ತಾ? ಅಬ್ಸರ್ವ್ ಮಾಡಿರೋ ನೀವು ನೋಡಿಲಿ, ಎಲ್ಲವೂ ರೊಟೇಟ್ ಆಗ್ತವೆ, ಎಲ್ಲ ಕ್ಯೂಬ್ಗಳು ರೊಟೇಟ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನೋಡಿಲಿ, ಇದು ರೊಟೇಟ್, ಇದು ರೊಟೇಟ್, ಇದು ರೊಟೇಟ್, ಇದು ರೊಟೇಟ್. ಒಂದು ರೊಟೇಟ್ ಆಗಲಿಲ್ಲ, ಅದು ಗೊತ್ತಾ? ಮಿಡಲ್ ಒನ್. ಅಂದರೆ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇದು ಒಂದು ರೆಡ್ ನಡುವಿನವು ಯಾವತ್ತಿಗೂ ಮೂವ್ ಆಗೋದಿಲ್ಲ, ನಡುವಿನವು ನೋಡಿಲಿ. ಫಾರ್ ಎಕ್ಸಾಂಪಲ್ ಅದಕ್ಕೆ ಒಂದು ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದಾರು ಒಂದು. ಫಾರ್ ಎಕ್ಸಾಂಪಲ್ ಬ್ಲೂ ಅಂತೀರಾ, ಓಕೆ ಬ್ಲೂ. ಈಗ ಬ್ಲೂ ತಗೊಂತೀರಾ, ಈಗ ಬ್ಲೂ ಪ್ಲಸ್ ಮಾರ್ಕ್ ಆಗಬೇಕು, ಓಕೆ ಪ್ಲಸ್ ಮಾರ್ಕ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವ ರೀತಿ ಗೊತ್ತಾ ಪ್ಲಸ್ ಮಾರ್ಕ್ ಆಗಬೇಕು ನೋಡ್ರಿ. ಫಾರ್ ಎಕ್ಸಾಂಪಲ್ ಈಗ ಕೆಡಿಸ್ಕೊತೀನಿ, ಈಗ ಬ್ಲೂ ಚೂಸ್ ಮಾಡಿದ ತಕ್ಷಣ ಬ್ಲೂ, ಈಗ ಇಲ್ಲಿ ಪ್ಲಸ್ ಈ ರೀತಿ, ಇಲ್ಲಿ ಬ್ಲೂ ಬರಬೇಕು, ಇಲ್ಲಿ ಅದು ಬರೋ ಗೊತ್ತಾ? ರೆಡ್ ಬರಬೇಕು. ಇಲ್ಲಿ ಬ್ಲೂ, ಇಲ್ಲಿ ಯೆಲ್ಲೋ, ಇಲ್ಲಿ ಬ್ಲೂ, ಇಲ್ಲಿ ಆರೆಂಜ್, ಓಕೆ. ಇಲ್ಲಿ ಬ್ಲೂ, ಇಲ್ಲಿ ಬ್ಲ್ಯಾಕ್, ಇಲ್ಲಿ ಬ್ಲೂ, ಇಲ್ಲಿ ರೆಡ್, ಈ ರೀತಿ ಮಾಡಬೇಕು. ಈಗ ಇಲ್ಲಿ ಬ್ಲೂ ರೆಡ್ ನೋಡಿ, ಇದು ಕೂಡಿದೆ, ಬ್ಲೂ ರೆಡ್, ಇನ್ನೊಂದು ಬ್ಲೂ ಯೆಲ್ಲೋ, ಇನ್ನೊಂದು ಯೆಲ್ಲೋ ಎಲ್ಲಿದೆ ನೋಡಿ, ಜಸ್ಟ್ ಓಕೆ ನೋಡಿ, ಇಲ್ಲ ಯೆಲ್ಲೋ ಇಲ್ಲಿದೆ. ಇದನ್ನು ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ಕೆಟ್ಟಿದೆ ಈಗ ರೆಡ್ ಅದು, ಸೊ ಈ ಕಡೆ ಟರ್ನ್ ತಗೊಂಡು ಹಿಂಗೆ ಮಾಡ್ಕೊಳ್ಳಿ. ಈಗ ಬ್ಲೂ ಯೆಲ್ಲೋ, ಓಕೆ ಬ್ಲೂ ಯೆಲ್ಲೋ, ಬ್ಲೂ ರೆಡ್. ಈಗ ಬ್ಲೂ ಆರೆಂಜ್ ರೆಡಿ ಇದೆ ನೋಡಿ, ಬ್ಲೂ ಆರೆಂಜ್. ಈಗ ಬ್ಲೂ ಬ್ಲ್ಯಾಕ್ ಎಲ್ಲಿದೆ? ಇಲ್ಲಿದೆ, ಹೌದಾ? ಇದನ್ನು ಡೌನ್ ಮಾಡ್ಕೊಳ್ಳಿ, ಈ ಕಡೆ ತನ್ನಿ. ಇದು ಕೆಡಿಸಿರ್ತೀರ, ಮತ್ತು ಹಿಂಗೆ ಹೋಗಿ ಬ್ಲೂ ಬ್ಲ್ಯಾಕ್, ಹಿಂಗೆ ಟರ್ನ್ ತಗೊಂಡ್ರೆ ಹಿಂಗಾಗುತ್ತೆ. ಹಿಂಗೆ ಟರ್ನ್ ತಗೊಂಡ್ಬೇಡ, ಹಿಂಗೆ ಟರ್ನ್ ತಗೊಳ್ಳೋಣ. ನೋಡಿಲಿ, ಬ್ಲೂ ಬ್ಲ್ಯಾಕ್ ನೋಡಿ, ಬ್ಲೂ ಬ್ಲ್ಯಾಕ್. ಈಗ ಇದನ್ನು ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ನೀವೊಂದು ಮಿಸ್ ಮಾಡಿರ, ಈಗ ಬ್ಲೂ ರೆಡ್ ಕೂಡಿಸಿದ್ರಲ್ಲ, ಅದನ್ನ ಮತ್ತು ಹಿಂಗೆ ತಗೊಳ್ಳಿ ನೋಡಿ, ಪ್ಲಸ್ ಫಾರ್ಮ್ ಆಯಿತು. ಪ್ಲಸ್ ವಿತ್ ನೋಡಿ, ಬ್ಲ್ಯಾಕ್ ಬ್ಲೂ ರೆಡ್, ಬ್ಲೂ ಯೆಲ್ಲೋ, ಬ್ಲೂ ಆರೆಂಜ್, ಓಕೆ. ಈಗ ನೆಕ್ಸ್ಟ್ ಇಲ್ಲಿ ಬ್ಲೂ ತರಬೇಕು, ಹೌದಾ? ಬ್ಲೂ ತರಬೇಕಂದ್ರೆ ನೋಡಿಗ ಬ್ಲೂ ಯಾವಾಗಲೂ ಫ್ರಂಟ್ ಫೇಸಿಂಗ್, ಮೀನ್ಸ್ ಎಲ್ಲ ಬ್ಲೂನು ಡೌನ್ ತೊಗೊಳ್ಳಿ ಮೊದಲು, ಹೌದಾ? ಬ್ಲೂ ವಿತ್ ಫ್ರಂಟ್ ಫೇಸಿಂಗ್ ಅಂದರೆ ನಿಮಿ ಫೇಸಿಂಗ್ ಆಗಿರಬೇಕು, ಫಸ್ಟ್ ನಿಮಿ ಫೇಸಿಂಗ್ ಆಗಿರಬೇಕು. ಅದೇ ಇಲ್ಲಿ ನೋಡಿ, ಈಗ ಎಕ್ಸಾಂಪಲ್ ಇದು ಫೇಸಿಂಗ್ ನಿಮಿ ಆಗಿದೆ. ಇದ್ರ ಕೆಳಗೆ 2 ಕಲರ್ ಇರ್ತವೆ, ಯಾವ ಅಂತ ನೋಡಿ, ಬ್ಲ್ಯಾಕ್ ಆ್ಯಂಡ್ ಆರೆಂಜ್. ಆ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಎಲ್ಲಿದೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ಆರೆಂಜ್, ಇಲ್ಲಿದೆ ಬ್ಲ್ಯಾಕ್ ಆ್ಯಂಡ್ ಆರೆಂಜ್. ಸೊ ಇಲ್ಲಿ ಬರಬೇಕು ಈ ಬ್ಲೂ, ಯಾಕಂದರೆ ನೋಡಿಲಿ ಹಿಂಗೆ ಟರ್ನ್ ಮಾಡಿದರೆ ಬ್ಲ್ಯಾಕ್ ಆರೆಂಜ್ ಯಾವಾಗಲೂ ಸೆಂಟರ್ ರೆಫರೆನ್ಸ್ ಮಾಡಿ ನೀವು ಯಾವಾಗ ಏನು ಮಾಡಿದರು, ಯಾಕಂದರೆ ಅದು ಫಿಕ್ಸ್ಡ್. ಸೊ ಬ್ಲ್ಯಾಕ್ ಆರೆಂಜ್, ಸೊ ಓಕೆ. ಈಗ ನಾವು ಹಿಂಗೆ ಟರ್ನ್ ಮಾಡಿದರೆ ಇಲ್ಲಿ ಮಿಸ್ ಆಗಿಬಿಡುತ್ತೆ. ಸೊ ಮಿಸ್ ಆಗಬಾರ್ದು, ಅಕಸ್ಮಾತ್ ಮಿಸ್ ಆಗಿ ಮತ್ತು ನಾವು ಹಿಂಗೆ ಎತ್ತಿದ್ರು ಮತ್ತು ಇದು ಮಿಸ್ ಆಗುತ್ತೆ. ಸೊ ಏನು ಮಾಡೋದು ಗೊತ್ತಾ? ಜಸ್ಟ್ ಇದನ್ನು ಸೈಡಿಗೆ ತಗೊಳ್ಳಿ, ರೈಟ್ ಸೈಡ್ ಇಟ್ಕೊಳ್ಳಿ. ಆಮೇಲೆ ಇದನ್ನು ಜಸ್ಟ್ ಹಿಂಗೆ ಡೌನ್ ಮಾಡಿ, ಇದು ಸೈಡ್ ಇಟ್ಕೊಂಡಿರ್ತಾರ ಅದನ್ನು ಜಸ್ಟ್ ಇಲ್ಲಿ ತಂದು ಫಿಕ್ಸ್ ಮಾಡಿ, ಜಸ್ಟ್ ಹಿಂಗೆ ಎತ್ತಿ, ಹೌದಾ? ನೋಡಿರಿ ಇಲ್ಲಿ ಬಂತು, ಓಕೆ. ನೆಕ್ಸ್ಟ್ ಅದೇ ರೀತಿ ಇಲ್ಲೊಂದು ಫ್ರಂಟ್ ಫೇಸಿಂಗ್ ಇದೆ, ಕೆಳ ನೋಡಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಇಲ್ಲೇ ಇದೆ, ಇಲ್ಲೇ ಫಿಕ್ಸ್ ಕರೆಕ್ಟ್ ಇದೆ. ಅದೇ ರೀತಿ ಸೇಮ್, ಜಸ್ಟ್ ಕೀಪ್ ಆ ಸೈಡ್, ಇದನ್ನು ಡೌನ್ ತಗೊಳ್ಳಿ, ಮತ್ತು ಇದನ್ನ ಹಿಂಗೆ ಕೂಡಿಸಿ, ಜಸ್ಟ್ ಹಿಂಗೆ ಇದನ್ನ ಎತ್ತಿ, ಮುಗೀತು, ಹೌದಾ? ನೋಡಿ ಇಲ್ಲಿ ಒಂದಾಯಿತು, ಇದು ಒಂದಾಯಿತು. ನೆಕ್ಸ್ಟ್ ಇನ್ನೆರಡು ಬೇಕು, ಬಟ್ ಇಲ್ಲೊಂದು ಅಪ್ ಫೇಸಿಂಗ್ ಇದೆ, ಅಪ್ ಇದೆ, ಡೌನ್ ಇಲ್ಲ. ಡೌನ್ ನಿಮ್ಮ ಫೇಸಿಂಗ್ ಇಲ್ಲ, ಬಟ್ ಅಪ್ ಸೈಡ್ ಇದೆ. ಇನ್ನೊಂದು ಡೌನ್ ಫೇಸಿಂಗ್ ಇದೆ. ಸೊ ಓಕೆ, ಈಗ ಅದನ್ನ ಡೌನ್ ತರಬೇಕು. ಹೆಂಗೆ ಡೌನ್ ತರಬೇಕು ನೋಡಿಲಿ, ಇದು ಇತ್ತಲ್ಲ, ಇದನ್ನು ಬೇಕಾದ್ರೆ ಈ ಕಡೆ ತಂದು ಇಟ್ಕೋಬೋದು ನೀವು, ಯಾಕಂದರೆ ನಿಮಗೆ ಇಲ್ಲಿ ಟರ್ನ್ ಮಾಡೋಕ್ಕೆ ಚಲೋ ಆಗುತ್ತೆ, ಹೌದಾ? ನೋಡಿ ಹೀಗೆ ಟರ್ನ್ ಮಾಡಿದೆ, ಜಸ್ಟ್ ಇದನ್ನ ಟರ್ನ್ ಮಾಡಿದೆ, ಮತ್ತು ಹೆಂಗಿತ್ತನ ಹಂಗೆ ಫಿಕ್ಸ್ ಮಾಡಿದೆ. ನೋಡಿಲಿ ಒಂದು ಬ್ಲೂ ಫೇಸಿಂಗ್ ಡೌನ್ ಬಂದಿದೆ, ನಿಮಗೆ ಫ್ರಂಟ್ ಫೇಸಿಂಗ್ ಆಯ್ತು. ಈಗ ನಿಮಗೆ ಫೇಸಿಂಗ್ ಆಗ್ತಾಯಿದೆ. ಸೊ ಯಾವುದಿದೆ? ರೆಡ್ ಯೆಲ್ಲೋ, ಇಲ್ಲಿ ರೆಡ್ ಯೆಲ್ಲೋ. ಸೊ ಹಿಂಗೆ ಇಟ್ಕೊಳ್ಳಿ, ಇದನ್ನು ಡೌನ್ ಮಾಡಿ ಹಿಂಗೆ. ನೆಕ್ಸ್ಟ್ ಇನ್ನೊಂದು ಬ್ಲೂ ಬೇಕು, ಬ್ಲೂ ಓಕೆ ಇಲ್ಲಿದೆ, ಹೌದಾ? ಇದು ಬ್ಲೂ ಎಲ್ಲಿ ಬರಬೇಕೀಗ? ಬ್ಲೂ ಇಲ್ಲೇ, ಯೆಲ್ಲೋ ಆರೆಂಜ್ ಇಲ್ಲಿ. ಸೊ ಈ ಸೈಡ್ ಈ ಕಡೆ ಇದೆ, ಇಲ್ಲಿ ಇಟ್ಕೊಂಡು
ಇದನ್ನು ಡೌನ್ ಮಾಡಿ ಇನ್ನು ಇಲ್ಲಿ ಜೇರ್ಸಿ ಜಸ್ಟ್ ಇಲ್ಲಿ ಫಿಕ್ಸ್ ಮಾಡಿ ಹಿಂಗೆ ಎತ್ತಿ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಸ್ಟೆಪ್ ಕ್ಲಿಯರ್ ಆಯಿತು. ಯೆಲ್ಲೋ, ಆರೆಂಜ್, ಬ್ಲ್ಯಾಕ್, ರೆಡ್ ವಿತ್ ಬ್ಲೂ ಫುಲ್ ಒಂದು ರೊಟೇಟ್ ಆಯಿತು. ಹಿಂಗೆ ರೊಟೇಟ್ ಮಾಡಬೇಕಾದ್ರೆ ಮಿಸ್ ಮಾಡಬಾರ್ದು ನೀವು, ಮತ್ತೆ ಇಲ್ಲಿ ಹಿಂಗೆ ಇಡಬಾರ್ದು, ಮತ್ತು ಅದೇ ಕಲರ್ ಸೇಮ್ ಅಲ್ಲಿಗೆ ತಂದು ನಿಲ್ಲಿಸ್ಬೇಕು. ಯೆಲ್ಲೋ ಯೆಲ್ಲೋ, ಆರೆಂಜ್ ಆರೆಂಜ್, ಬ್ಲ್ಯಾಕ್ ಬ್ಲ್ಯಾಕ್, ರೆಡ್ ರೆಡ್. ಓಕೆ, ನೆಕ್ಸ್ಟ್ ಈಗ ಮಿಡಲ್ನ ಫಿಕ್ಸ್ ಮಾಡಬೇಕು. ಅದು ಯಾವ ರೀತಿ ಗೊತ್ತಾ, ಜಸ್ಟ್ ನೋಡಿ ಇಲ್ಲಿ ಹಿಂಗೆಲ್ಲರೂ ತಿರುಗಿಸ್ತೀರ, ಜಸ್ಟ್ ನೋಡಿ ಕಲರ್ ಜಾಯಿನ್ ಮಾಡಿ ಎಲ್ಲರ. ಈಗ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಇದ್ದಿಲ್ಲ, ಜಸ್ಟ್ ಬ್ಲ್ಯಾಕ್ ಫಿಕ್ಸ್ ಮಾಡಿ. ಅದ್ರ ಕೆಳಗೆ ಯಾವ್ದಿದೆ ನೋಡಿ, ರೆಡ್ ಇದೆ. ಈ ಕೆಳಗೆ ಗ್ರೀನ್ ಇರೋದು ಯಾವತ್ತೂ ಟಚ್ ಮಾಡಬಾರ್ದು, ಗ್ರೀನ್ ಡೌನ್ ಇದೆ, ಅದು ಲಾಸ್ಟ್ ಸ್ಟೆಪ್ ಒಳಗೆ ಟಚ್ ಮಾಡ್ಕೋಬೇಕು. ಡೌನ್ ಕಲರ್ ಯಾವುದಿರುತ್ತೋ ಅದು ಯಾವಾಗಲೂ ಲಾಸ್ಟ್ ಸ್ಟೆಪ್ಪಿಗೆ ಟಚ್ ಮಾಡಬೇಕು, ಅಲ್ಲಿವರೆಗೂ ಟಚ್ ಮಾಡಬಾರ್ದು ಅದನ್ನು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಬ್ಲ್ಯಾಕ್, ಈಗ ಎಕ್ಸಾಂಪಲ್ ಇಲ್ಲಿ ರೆಡ್ ಇದೆ, ಈ ರೆಡ್ ಗ್ರೀನ್ ತಗೊಳಕ್ಕೆ ಬರಲ್ಲ, ಯಾಕೆ ಗೊತ್ತಾ, ಅದು ಲಾಸ್ಟ್ ಸ್ಟೆಪ್ಪಿಗೆ ಬರುತ್ತೆ ಗ್ರೀನ್. ಸೊ ಈಗ ಬ್ಲ್ಯಾಕ್ ರೆಡ್ ತಗೋಬೋದು, ಬ್ಲ್ಯಾಕ್ ರೆಡ್. ಓಕೆ, ಬ್ಲ್ಯಾಕ್ ಇಲ್ಲಿದೆ, ರೆಡ್ ಡೌನ್ ಇದೆ ನೋಡಿ. ಈ ರೆಡ್ ಇಲ್ಲಿ ಅದಲ್ಲ, ಇದರಿಂದ ದೂರ ಸರಿಸಿ, ಮೀನ್ಸ್ ಮೂವ್ ಅವೇ ಫ್ರಮ್ ದ ರೆಡ್. ಬ್ಲ್ಯಾಕ್ ನೋಡಿ, ಬ್ಲ್ಯಾಕ್ ರೆಡ್ ಇದೆ, ಈ ರೆಡ್ನ ಈ ರೆಡ್ ನೋಡಿ, ಇಲ್ಲೊಂದು ರೆಡ್ ಇದೆ, ಇಲ್ಲೊಂದು ರೆಡ್ ಇದೆ, ಹೌದಾ. ಇದನ್ನು ಹಿಂಗೆ ಮೂವ್ ಮಾಡಿ, ಇದನ್ನು ಯಾವ ಕಡೆ ಮೂವ್ ಮಾಡಿರ್ತೀರೋ ಅದರ ಅಪೋಸಿಟ್ ಸೈಡ್ ಡೌನ್ ತೊಗೊಳ್ಳಿ. ನೀವು ಮೂವ್ ಮಾಡಿರ್ತೀರಲ್ಲ ಅದನ್ನ ಮತ್ತೆ ಬ್ಯಾಕ್ ತಗೊಳ್ಳಿ. ನೀವು ಡೌನ್ ತಂದಿರ್ತಿರಲ್ಲ ಅದನ್ನ ಮತ್ತೆ ಮೇಲೆ ಒಯ್ಯಿ. ನೀವೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಬ್ಲೂ ತಪ್ಪಿದೆ, ಹೌದಾ. ಸೊ ಅದೇ ಹಳೆಯ ಸ್ಟೆಪ್, ಸೈಡಿಗೆ ಹಿಂಗೆ ಇಟ್ಕೊಳ್ಳಿ, ಅದನ್ನ ತಂದ ತಕ್ಷಣ ಫಿಕ್ಸ್ ಮಾಡಿ ಹಿಂಗೆ ಮೇಲೆ ಎತ್ಬಿಡಿ. ನೋಡಿಲಿ ಬ್ಲ್ಯಾಕ್ ರೆಡ್ ಇಲ್ಲಿ ಬಂದು ಕೂತ್ಕೊಂತು, ಹೌದಾ. ಅದೇ ರೀತಿ ರಿಮೈನಿಂಗ್ ಮಾಡ್ಕೋಬೇಕು. ಈಗ ಯೆಲ್ಲೋ ಜೋಡಿಗಿದೆ, ರೆಡ್ ಇಲ್ಲಿದೆ, ಸೊ ಮೂವ್ ಅವೇ. ಮತ್ತು ಈ ಕಡೆ ಎಲ್ಲ ಇದರಿಂದ ದೂರ ಒಯ್ಯಬೇಕು. ಇದನ್ನ ಯಾಕೆ ದೂರ ಹೋಗ್ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಜಸ್ಟ್ ನೀವು ಈ ಕಡೆ ತಂದರೆ ಹಿಂಗೆ ಮೂವ್ ಮಾಡಿದಾಗ ಇದು ಇಲ್ಲಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಈ ಅಪೋಸಿಟ್ ಕಲರ್ನ, ಇಲ್ಲಿ ರೆಡ್ ಇದೆ, ಇಲ್ಲಿ ರೆಡ್ ಇದೆ, ಹೌದಾ. ಸೊ ಅದರಿಂದ ಮೂವ್ ಅವೇ. ನೀವು ಯಾವ ಸೈಡ್ ಮೂವ್ ಮಾಡಿರ್ತೀರೋ ಅದ್ರ ಅಪೋಸಿಟ್ ಸೈಡ್ನ ಡೌನ್ ತಗೊಂಬನ್ನಿ. ನೀವು ಮೂವ್ ಮಾಡಿರ್ತಿರಲ್ಲ ಅದನ್ನ ಮತ್ತು ರೊಟೇಟ್ ಮಾಡ್ಕೊಳ್ಳಿ. ಸೊ ಅಪ್ವರ್ಡ್, ಬ್ಲೂ ಅಗೇನ್, ಹೌದಾ. ಅದೇ ರೀತಿ ಸೇಮ್ ಸೈಡ್ ಡೌನ್ವರ್ಡ್, ರೈಟ್ ಸೈಡ್ ಅಪ್ವರ್ಡ್, ಇಷ್ಟೇ. ಲಾಸ್ಟ್ ಇದೆ ಇದನ್ನೊಂದು. ನೆಕ್ಸ್ಟ್ ಗ್ರೀನ್ ಇದೆ. ಓಕೆ, ಹಿಂಗಿದ್ದಾಗ ನೋಡಿ, ಗ್ರೀನ್ ಇದ್ದಾಗೆ ಜಸ್ಟ್ ಥಿಂಕ್ ಏನು ಮಾಡ್ತೀರಿ ಗೊತ್ತಾ, ಇಲ್ಲಿ ಗ್ರೀನ್ ಇದೆ ಅಂತ ಥಿಂಕ್ ಮಾಡಿ, ಎಲ್ಲೋ ಆರೆಂಜ್, ಇದು ಆರೆಂಜ್ ಅಂತ ಥಿಂಕ್ ಮಾಡಿ, ಅಥವಾ ಯಾವುದೋ ಒಂದು ಥಿಂಕ್ ಮಾಡಿ, ಆರೆಂಜ್ ಅಂತಲೇ ಥಿಂಕ್ ಮಾಡಿ. ಇಲ್ಲಿ ಎಲ್ಲೋ ಇದೆ, ಇದರಿಂದ ಮೂವ್ ಅವೇ. ಇದು ಈಗ ನಿಮಗೆ ಗ್ರೀನ್ ಅಲ್ಲ, ಇದು ಆರೆಂಜ್ ಅಂತ ಥಿಂಕ್ ಮಾಡಿ. ಇದು ಎಲ್ಲೋ ಇದು ಇಲ್ಲಿ ಗ್ರೀನ್ ಇದೆ ಅಂತ ಥಿಂಕ್ ಮಾಡಿ. ಜಸ್ಟ್ ಆ್ಯಸ್ ಯೂಶ್ವಲ್ ಹಿಂಗೆ ಥಿಂಕ್ ಮಾಡಿದಾಗ ಸೇಮ್ ಮೂವ್ ಅವೇ, ಅದರ ಅಪೋಸಿಟ್ ಸೈಡ್ ಡೌನ್, ಮತ್ತು ಹಿಂಗೆ ಮತ್ತು ಅಪ್ವರ್ಡ್ ಎತ್ತೀರ. ಜಸ್ಟ್ ಇಲ್ಲಿ ನೋಡಿ ಬ್ಲೂ ಮಿಸ್ ಆಯಿತು. ಸೊ ಬ್ಲೂ ಸೈಡ್ ಇಟ್ಕೊಳ್ಳಿ, ಮತ್ತು ಡೌನ್ ತಗೊಂಬನ್ನಿ, ಹಿಂಗೆ ಮಾಡಿ, ಹೌದಾ. ಈ ನೋಡಿ ಇಲ್ಲಿ ಗ್ರೀನ್ ಇಲ್ಲೋಯ್ತು, ಬಟ್ ನಿಮಗೆ ಬೇಕಾಗಿರೋದು ಎಲ್ಲೋಯ್ತು, ಗ್ರೀನ್ ಆ್ಯಂಡ್ ಅದು ಆರೆಂಜ್ ಆ್ಯಂಡ್ ಎಲ್ಲೋ ಅಲ್ಲ, ಡೌನ್ ಬಂದಿದೆ ನೋಡಿದ್ರಾ, ಆರೆಂಜ್ ಆ್ಯಂಡ್ ಎಲ್ಲೋ. ಈಗ ಅದೇ ಸ್ಟೆಪ್ ಸೇಮ್, ಆರೆಂಜ್ ಎಲ್ಲೋ ಇಲ್ಲಿದೆ, ಅದರಿಂದ ದೂರ ಒಯ್ದು ತಿರ್ಗಿಸಿದ ಅಪೋಸಿಟ್ ಡೌನ್, ಮತ್ತು ಹಿಂಗೆ ಬ್ಲೂ ತಪ್ಪಿದೆ. ಸೊ ಸೈಡ್ ಇಟ್ಕೊಂಡು ಇದು ಹಿಂಗೆ ಎತ್ತಿದ್ರೆ ಮುಗೀತು. ನೆಕ್ಸ್ಟ್ ಒಂದು ಸ್ಟೆಪ್, ಲಾಸ್ಟ್ ಸ್ಟೆಪ್ ಇದೆ, ಅದೇ ರೀತಿ ಸೇಮ್, ಬಟ್ ಇಲ್ಲಿ ಗ್ರೀನ್ ಇದೆ ಡೌನ್. ಸೊ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಇದೆಲ್ಲ, ಜಸ್ಟ್ ನೀವೆಲ್ಲಿದೆ ಅದು ಬ್ಲ್ಯಾಕ್ ಇದೆ, ಹೌದಾ. ಇದು ಗ್ರೀನ್ ಅಲ್ಲ, ಆರೆಂಜ್ ಅಂತ ಥಿಂಕ್ ಮಾಡಿ. ಜಸ್ಟ್ ಅದೇ ರೀತಿ ಸೇಮ್ ಮೂವ್, ಅದರ ಅಪೋಸಿಟ್ ಈ ಕಡೆ, ಇದು ಹಿಂಗೆ, ಗೊತ್ತಾಯ್ತಾ. ನೆಕ್ಸ್ಟ್ ಬ್ಲೂ ತಪ್ಪಿದೆ, ಬ್ಲೂನ ಸೈಡ್ ಇಟ್ಕೊಳ್ಳಿ, ಇದನ್ನು ಡೌನ್ ತಗೊಂಡು ಈ ಬ್ಲೂನ ಇಲ್ಲಿ ಜಾಯಿನ್ ಮಾಡಿ, ಹಿಂಗೆ ನೀವು ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಬ್ಲ್ಯಾಕ್ ಆರೆಂಜ್ ಇಲ್ಲಿ ಬಂತು, ಸೇಮ್ ಆರೆಂಜ್, ಇದು ಸೇಮ್ ಸ್ಟೆಪ್, ಆರೆಂಜ್ ನೋಡಿ, ಇಲ್ಲೊಂದು ಆರೆಂಜ್ ಇದೆ, ಈ ಆರೆಂಜ್ನ ಬ್ಲ್ಯಾಕ್ ಇದರಿಂದ ದೂರ ಒಯ್ಯಬೇಕು. ಹಿಂಗೆ ತಂದೆ ಹಿಂಗೆ ಗೊತ್ತಾಯ್ತಾ ನೋಡಿ. ಸೆಕೆಂಡ್ ಸ್ಟೆಪ್, ಫಸ್ಟ್ ರೋ ಆಯಿತು, ಸೆಕೆಂಡ್ ಸ್ಟೆಪ್ಪು ಆಯಿತು, ಹೌದಾ. 2 ಸ್ಟೆಪ್ ಆಯಿತು. ಈಗ 2 ಸ್ಟೆಪ್ ಈಸ್ ಫಿನಿಶ್ಡ್. ಲಾಸ್ಟ್ ಸ್ಟೆಪ್ ಇನ್ನೊಂದು ಹೇಳ್ತೀನಿ, ಈಗ ಇದು ಮಾಡಬೇಕಾದ್ರೆ ನೀವು ಯಾವತ್ತರ ಆಗಲಿ ಇದನ್ನು ಒಂದ್ಸಲ ನೀವು ಕಲರ್ ಸೆಲೆಕ್ಟ್ ಮಾಡೋದು ಯಾವಾಗಲೂ 2 ಸ್ಟೆಪ್ಸ್ ಮುಗಿಯೋವರೆಗೂ ಯಾವಾಗಲೂ ಅಪ್ ಫೇಸಿಂಗೇ ಇರಬೇಕು. ಮತ್ತು ನೀವು ಹಿಂಗೆ ಒಳಿಸಿ ಹಿಂಗೆ ತಿರ್ಸೋದು ಮಾಡಬಾರ್ದು, ಯಾವತ್ತೂ ಹಿಂಗೆ ಇಟ್ಕೋಬೇಕು. ನೀವು ಅಬ್ಸರ್ವ್ ಮಾಡಿದರೆ ನಾವು ಹೊಟ್ಟೆ ರೊಟೇಟ್ ಮಾಡಲಿಲ್ಲ, ಜಸ್ಟ್ ಹಿಂಗೆ ರೊಟೇಟ್ ಮಾಡಿಕೊಂಡೆ, ಹಿಂಗೆ ಮಾಡಲಿಲ್ಲ.
ಹೌದಾ? ಈಗ ಮುಗೀತಲ್ಲ ಸೆಕೆಂಡ್ ಸ್ಟೆಪ್. ಲಾಸ್ಟ್ ಈಗ ಹಿಂಗೆ ಅಪ್ವರ್ಡ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಕಲರ್ ಜಾಯಿನ್ ಯಾವರ ಆಗಿದ್ದಾವೇನೋ ನೋಡಿ. ಯಾವರ ಇಲ್ಲ, ನಮಗಿದು ಫುಲ್ ಸೀದಾ ಆಗಬೇಕೀಗ. ಓಕೆ, ಇದು 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 ಆಗಬೇಕು, ಬಟ್ ಆಗಿಲ್ಲ. ಜಸ್ಟ್ ಟೆಸ್ಟ್ ಮಾಡಿ ಯಾವ್ಯಾವ ಆಗಿದ್ದಾವ. ಎಲ್ಲೋ ಓಕೆ, ಎಲ್ಲೋ ರೆಡ್ 2 ಆಗಿದೆ ಅಷ್ಟೇ, ಇನ್ನೂ ಆಗಿಲ್ಲ. ಹಂಗಾದಾಗ ಏನು ಮಾಡ್ತೀರಿ ಗೊತ್ತಾ, ನಿಮ್ಮ ಲೆಫ್ಟ್ ಸೈಡ್ಗೆ, ಓಕೆ, ನಿಮ್ಮ ಲೆಫ್ಟ್ ಸೈಡ್ಗೆ ರೆಡಿಯಾಗಿರೋದು ಒಂದು ನಿಮ್ಮ ಫ್ರಂಟ್ ಸೈಡ್ಗೆ ಅಂದರೆ ಫ್ರಂಟ್ ಅಂದರೆ ನಿಮ್ಮ ಅಪೋಸಿಟ್, ಅದು ಒಂದು, ಈ ಕಡೆ ಒಂದು ಬಿಟ್ಬಿಡಿ. ಅದನ್ನು ಆ ಕಡೆ ಇಟ್ಕೊಂಡು ನಿಮಗೆ ಕರೆಕ್ಟ್ ಆಗಲಿದ್ದನ್ನ ನಿಮ್ಮ ಫೇಸಿಂಗಿಗೆ ಒಂದು, ನಿಮ್ಮ ಫೇಸ್ ಮತ್ತು ರೈಟಿಗೆ ಇಟ್ಕೊಂಡು ಈ ಸ್ಟೆಪ್ ಫಾಲೋ ಮಾಡಿ. ನೋಡಲಿ, ರೈಟ್ ಹಿಂಗೆ ಟರ್ನ್ ತಗೊಂಡು 2 ಟೈಮ್ಸ್ ರೊಟೇಟ್ ಮಾಡಿ. ಇದನ್ನು ತಗೊಂಡಿರ್ತಿರಲ್ಲ, ಹಿಂಗೆ ಡೌನ್ ತೊಗೊಂಬನ್ನಿ, ಎತ್ತಿದ ಒಂದು ಸಲ ರೊಟೇಟ್ ಮಾಡಿ, ಒಂದು ಸಲ ಮೇಲೆತ್ತಿ, ಮತ್ತು ಒಂದು ಸಲ ಹಿಂಗಿತ್ತು ಹಿಂಗೆ ಬ್ಲೂ ಹಿಂಗೆ ಕೆಳ ತೊಗೊಂಬರಿ. ಹೌದಾ? 1 ಟೈಮ್ ನೀವು ರೊಟೇಟ್ ಮಾಡಿ ಅಷ್ಟೇ. ಇದು ಮೇಲಿಂದಿದೆಯಲ್ಲ, 1 ಟೈಮ್ ಹಿಂಗೆ ರೊಟೇಟ್ ಮಾಡಿ ನೋಡಿ, ಆಗಿದೆಯೋ ಇಲ್ವೋ ಟೆಸ್ಟ್ ಮಾಡಿ. ಜಸ್ಟ್ ಇಲ್ಲ, ಮತ್ತು ಅದೇ ಸೇಮ್ ಇದೆ, ಎಲ್ಲೋ ರೆಡ್ ಇದೆ. ಸೊ ಅವಾಗ ಏನು ಮಾಡ್ತೀರಿ ಗೊತ್ತಾ, ಹಂಗೆ ಮಾಡೋಕ್ಕಿಂತ ಜಸ್ಟ್ ಫಸ್ಟ್ ನೀವು ಪ್ಲಸ್ ಫಾರ್ಮ್ ಮಾಡ್ಕೊಂಡು ಗೊತ್ತಾ, ಅದೇ ರೀತಿ ಇಲ್ಲಿ ಪ್ಲಸ್ ಫಾರ್ಮ್ ಮಾಡ್ಕೇರಿ. ಓಕೆ, ಆ ಸ್ಟೆಪ್ ಮರ್ತಬೇಡಿ, ಜಸ್ಟ್ ಪ್ಲಸ್. ಇನ್ನೊಂದು ಹೇಳ್ತೀನಿ, ಇಲ್ಲಿ 3 ಟೈಪ್ ಬರುತ್ತೆ. ಹಿಂಗೆ ಮಾಡಿದ ತಕ್ಷಣ ನೀವು 2 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಇಲ್ಲಿ ಬರೋದು 3 ಟೈಪ್ಸ್ ಬರುತ್ತೆ. ಒಂದು ಇದಿಷ್ಟೇ, ಇಲ್ಲಿ ಸ್ಟಾಪ್ ಇದೆಯಲ್ಲ, ಇದು ಒಂದೇ ಒಂದು ಪಾಯಿಂಟ್ ಬರುತ್ತೆ. ಇಲ್ಲ ಎಲ್ ಶೇಪ್, ಇದು ಎಲ್ ಶೇಪ್, ಇದು ಎಲ್ಲಲ್ಲ, ಈ ಟೈಪ್ ಹಿಡ್ಕೋಬೇಕು ಯಾವಾಗಲೂ. ಒಂದು ರೈಟ್ ಸೈಡ್ ಫ್ರಂಟಿಂಗು, ಒಂದು ನಿಮ್ಮ ಸೈಡ್ಗೆ ಹಿಡ್ಕೊಂಡು ಈ ಸ್ಟೆಪ್ ಫಾಲೋ ಮಾಡಿ. ಹೆಂಗೆ ಗೊತ್ತಾ, ಜಸ್ಟ್ ಲೆಫ್ಟ್ ತಗೊಂಡು ಎಲ್ಲಿರುತ್ತಲ್ಲ ಲೆಫ್ಟ್ ಸೈಡಿಂದ, ನಿಮ್ಮ ಕಡೆ ಲೆಫ್ಟ್ ಸೈಡಿಂದ ಹಿಂಗೆ ಮೇಲೆ ಎತ್ತಿ, ಇದನ್ನು ರೈಟ್ ಸೈಡ್ ಎತ್ತಿ ಹಿಂಗೆ ಟರ್ನ್ ಮಾಡಿ, ಇದನ್ನ ಹಿಂಗೆ ಒಯ್ಯಿ. ಆಮೇಲೆ ಇದನ್ನ ಹಿಂಗೆ ಟರ್ನ್ ಮಾಡಿ ಹಿಂಗೆ ಮಾಡಿ. ಈ ಟೈಪ್ ಒಂದು ಸಲ ಬರುತ್ತೆ. 2 ಸ್ಟೆಪ್ ಮುಗಿದ್ಮೇಲೆ ಹಿಂಗೂ ಬರ್ಬೋದು ಒಂದು ಸಲ. ಹಿಂಗೆ ಬಂದ ಹಿಂಗೆ ಇಟ್ಕೋಬೇಡಿ, ಅದನ್ನು ಜಸ್ಟ್ ಹಿಂಗೆ ಟರ್ನ್ ಮಾಡಿ ಇಟ್ಕೊಳ್ಳಿ. ಗೊತ್ತಾಯ್ತಾ? ಎಲ್ ಶೇಪ್ ಒಳಗೆ ಇದು ಹಿಂಗೆ ಇಟ್ಕೊಳ್ಳಿ, ಅಡ್ಡ ಹಿಡ್ಕೊಂಡು ಮತ್ತು ಅದೇ ಸೇಮ್ ಸ್ಟೆಪ್ ಹಿಂಗೆ ಮತ್ತೆ ಹಿಂಗೆ ನೋಡಿದ್ರಾ, ಪ್ಲಸ್ ಬಂತು. ಈ ಪ್ಲಸ್ ಬಂದಮೇಲೆ ಹೀಗೆ ನೋಡಿ, ಕಲರ್ ಎಲ್ಲವೂ ಜಾಯ್ನ್ ಆಗಿದೆ ಇಲ್ಲೋ ಅಂತೇಳಿ. ಎಲ್ಲವೂ ಜಾಯ್ನ್ ಆಗಿದೆ. ಸಪೋಸ್ ಜಾಯ್ನ್ ಆಗಲಿಲ್ಲ ಅಂದರೆ ನಾ ಹೇಳಿದ್ನಲ್ಲ ಅದೇ ಸ್ಟೆಪ್, ಹಿಂಗೆ ಯಾವರ 2 ಜಾಯ್ನ್ ಮಾಡಿ ಇಲ್ಲೊಂದು ಈ ಕಡೆ ಒಂದು ಸ್ಟೆಪ್ ಮಾಡಿಕೊಂಡು ತಿರುಗಿಸಿದ್ರೆ ಆಗುತ್ತೆ. ಗೊತ್ತಾಯ್ತಾ? ಇದೆಲ್ಲ ಮುಗೀತು. ನೆಕ್ಸ್ಟ್ ಈಗ ಜಸ್ಟ್ ಇವದಲ್ಲ, ಇವನ್ನ ಟರ್ನ್ ಮಾಡಬೇಕು. ಇವನ್ನ ಎಲ್ಲ ಆಗಿದೆ. ಈಗ ಜಸ್ಟ್ ನೋಡಿ, ಎಲ್ಲ ಕರೆಕ್ಟ್ ಇದೆಯಾ ಇಲ್ಲ ನೋಡಿ, ಇಲ್ಲಿ ಗ್ರೀನ್ ಇದೆ, ಎಲ್ಲೋ ರೆಡ್ ಇಲ್ಲ, ಇಲ್ಲಿ ಆರೆಂಜ್ ಇರಬೇಕಾಯಿತು ಬಟ್ ರೆಡ್ ಇದೆ. ಓಕೆ, ಬೇಡ. ರೆಡ್ ಬ್ಲ್ಯಾಕ್ ಗ್ರೀನ್, ಓಕೆ, ಗ್ರೀನ್ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ, ಕರೆಕ್ಟ್ ಇಲ್ಲ. ಗ್ರೀನ್ ಆರೆಂಜ್ ಎಲ್ಲೋ ಇಲ್ಲ, ಆರೆಂಜ್ ಬ್ಲ್ಯಾಕ್ ಗ್ರೀನ್ ಇಲ್ಲಿ ಕರೆಕ್ಟ್ ಇದೆ ನೋಡಿ. ಗ್ರೀನಾ? ಹೌದಾ? ಗ್ರೀನ್ ಅಲ್ಲ, ಗ್ರೀನಾ? ಬ್ಲ್ಯಾಕ್ ಆರೆಂಜ್, ಗ್ರೀನ್ ಬ್ಲ್ಯಾಕ್ ಆರೆಂಜ್ ಸೇಮ್ ಇದೆ. ಇಲ್ಲ ಹಂಗಿಲ್ಲ. ಸೊ ಕರೆಕ್ಟ್ ಇದ್ದಿದ್ದ ಸೈಡ್ನ ನಿಮ್ಮ ರೈಟ್ ಸೈಡ್ಗೆ ಇಟ್ಕೊಳ್ಳಿ. ರೈಟ್ ಸೈಡ್ ಇದ್ರ ಲೆಫ್ಟ್ ಸೈಡ್ನ ಹಿಂಗೆ ತಿರುಗಿಸಿ, ಲೆಫ್ಟ್ ಸೈಡ್ ಹಿಂಗೆ ತಿರುಗಿಸಿ, ಜಸ್ಟ್ ಹಿಂಗೆ ಮಾಡಿ. ಆಮೇಲೆ ಇದನ್ನ ಹಿಂಗೆ ಮಾಡಿ, ಹಿಂಗೆ ತಿರುಗಿಸಿ, ಆಮೇಲೆ ಹಿಂಗೆ ತಿರುಗಿಸಿ, ಜಸ್ಟ್ ಒಂದು ಟರ್ನ್ ಮಾಡಿ ನೋಡಿ, ಎಲ್ಲವೂ ಜಾಯ್ನ್ ಆಗ್ತವೆ. ಎಲ್ಲ ಜಾಯ್ನ್ ಇರ್ತವೆ. ಅಂದರೆ ಇದು ಯಾಕೆ ಟರ್ನ್ ಮಾಡಬೇಕಂದ್ರೆ ನಿಮ್ಮದೆಲ್ಲ ತಪ್ಪಿರುತ್ತೆ. ಹೌದಾ? ಅದಕ್ಕೋಸ್ಕರ ಎಲ್ಲವೂ ಒಂದು ಸಲ ರೊಟೇಟ್ ಮಾಡಿಬಿಟ್ರೆ ಎಲ್ಲ ಕರೆಕ್ಟ್ ಇರುತ್ತೆ ಇದೆಲ್ಲ. ಆಮೇಲೆ ನೋಡಿ, ಎಲ್ಲ ಕರೆಕ್ಟ್ ಇದೆಯೋ ಇಲ್ಲೋ. ಬ್ಲ್ಯಾಕ್ ಆರೆಂಜ್ ಗ್ರೀನ್, ಬ್ಲ್ಯಾಕ್ ಆರೆಂಜ್ ಗ್ರೀನ್, ರೆಡ್ ಗ್ರೀನ್ ಎಲ್ಲೋ, ರೆಡ್ ಗ್ರೀನ್ ಇಲ್ಲ, ತಪ್ಪಿದೆ. ಮತ್ತು ಎಲ್ಲೋ ಆರೆಂಜ್ ಗ್ರೀನ್, ಎಲ್ಲೋ ಆರೆಂಜ್ ಇಲ್ಲ, ಗ್ರೀನ್. ಓಕೆ, ಅದೇ ಸೇಮ್ ಸ್ಟೆಪ್ನ ಮತ್ತೊಂದು ಸಲ ಮಾಡಿ. ಅದನ್ನೇ ಇಟ್ಕೊಂಡು ಸೇಮ್ ಸ್ಟೆಪ್ ಹಿಂಗೆ ಈ ಅಪ್ವರ್ಡ, ಲೆಫ್ಟ್, ಅಪ್ವರ್ಡ್, ರೈಟ್, ಡೌನ್, ಲೆಫ್ಟ್, ಡೌನ್, ರೈಟ್. ಒನ್ ಸೆಕೆಂಡ್ ಇದು ಕೂಡಕ್ಕೆ. ಈಗ ಚೆಕ್ ಮಾಡಿ ನೋಡಿ, ರೆಡ್ ಗ್ರೀನ್ ಬ್ಲ್ಯಾಕ್, ರೆಡ್ ಗ್ರೀನ್ ಬ್ಲ್ಯಾಕ್, ಎಲ್ಲೋ ರೆಡ್ ಗ್ರೀನ್, ಎಲ್ಲೋ ರೆಡ್ ಗ್ರೀನ್, ಎಲ್ಲೋ ಆರೆಂಜ್ ಗ್ರೀನ್, ಎಲ್ಲೋ ಆರೆಂಜ್ ಗ್ರೀನ್, ಬ್ಲ್ಯಾಕ್ ಆರೆಂಜ್ ಗ್ರೀನ್, ಬ್ಲ್ಯಾಕ್ ಆರೆಂಜ್ ಗ್ರೀನ್. ಓಕೆ, ಎಲ್ಲ ಕರೆಕ್ಟ್ ಇದೆ. ಈಗ ಲಾಸ್ಟ್ ಸ್ಟೆಪ್ ಇದೆಯಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಿಷ್ಟೇ ಲಾಸ್ಟ್ ಸ್ಟೆಪ್, ಜಸ್ಟ್ ಇದೆ, ಜಸ್ಟ್ ಈಗ ಟರ್ನ್ ಮಾಡ್ಕೊಳ್ಳೋದು. ಈಗ ಇವು 4 ಎಡ್ಜಸ್ ಅಲ್ಲ
ಮಾಡ್ಕೊಳ್ಳೋದು. ಹೆಂಗೆ ಗೊತ್ತಾ, ಜಸ್ಟ್ 2 ಸೈಡ್ ಇರೋದು, ಇಲ್ಲೊಂದು. ಸಪೋಸ್ ಇಲ್ಲಿ ಫುಲ್ ಕರೆಕ್ಟಾಗಿರುತ್ತೆ, 1 ಸೈಡ್ ಇದ್ದರೆ ಹಿಡ್ಕೋಬೇಡಿ, 2 ಸೈಡ್ ಇರೋದಷ್ಟೇ ತೊಗೊಳ್ಳಿ. 2 ಸೈಡ್ ತಗೊಂಡು ಈ ಟರ್ನ ರೊಟೇಟ್ ಮಾಡಿ ನೋಡಿ, ಈ ಟೈಪ್ ಅಪ್ವರ್ಡ್. ಇದನ್ನ 2 ಸಲ ರೊಟೇಟ್ ಮಾಡಬೇಕು, ಮತ್ತು ಡೌನ್ 1 ಸಲ ರೊಟೇಟ್ ಮಾಡ್ಕೊಂಡು 1 ಸಲ ಮೇಲೆತ್ತಿ, ಮತ್ತು ಇದನ್ನ ಹಿಂಗೆ ಕೂಡಿಸಿ ಹಿಂಗೆ ಮಾಡಿ. ಅದು ಮಾಡಿದ ತಕ್ಷಣ ಮತ್ತೆ ಚೇಂಜ್ ಮಾಡಿಬಿಡಿ ಕೈ, ಜಸ್ಟ್ ಹಿಂಗೆ ಹಿಡ್ಕೊಂಡು ಈಗ ಏನು ರೈಟ್ ಸೈಡ್ ಮೂವ್ ಮಾಡಿದ್ದಲ್ಲ ಅದನ್ನೇ ಲೆಫ್ಟ್ ಸೈಡ್ ಮಾಡಿ. ಅದೇ ರೀತಿ ಸೇಮ್ 2 ಟೈಮ್ಸ್ ಡೌನ್, ಮತ್ತು 1 ಸಲ ಹಿಂಗೆ ತಗೊಳ್ಳಿ, ಮತ್ತು ಹಿಂದೆತ್ತಿ, ಮತ್ತು ಹಿಂಗೆ ಕೂಡಿಸಿ ಹಿಂಗೆ ಮೇಲೆ ಮಾಡಿ ನೋಡಿ, ಹೌದಾ. ಮತ್ತು ಸೇಮ್ ಹಿಂಗೆ ಹಿಡ್ಕೋಬಾರ್ದು, 1 ಸೈಡ್ ಹಿಡ್ಕೋಬಾರ್ದು, 2 ಸೈಡ್ ಹಿಡ್ಕೋಬೋದು, ರೈಟ್ ಸೈಡ್ ಹಿಡ್ಕೊಳ್ಳಿ. 2 ಸೈಡ್ ತಗೊಂಡು ಜಸ್ಟ್ ಅದೇ ರೀತಿ 2 ಸೈಡ್ ತಗೊಂಡು ಜಸ್ಟ್ ಹಿಂಗೆ 2 ಟೈಮ್ ರೊಟೇಟ್, 1 ಟೈಮ್ ಡೌನ್, ಮತ್ತು 1 ಟೈಮ್ ರೈಟ್, 1 ಟೈಮ್ ಅಪ್ ಸೈಡ್ ತಗೊಂಡು ಇದನ್ನು ಕೂಡಿಸಿ ಹಿಂಗೆ ಮಾಡಬೇಕು. ಮತ್ತು ಏನು ಮೂವ್ ಮಾಡಬೇಡಿ, ಹಿಂಗೆ ಹಿಡ್ಕೊಂಡು ಅದೇ ಸೇಮ್ ಪೊಸಿಷನ್ನ ಲೆಫ್ಟ್ ಸೈಡು ಮಾಡ್ಕೊಳ್ಳಿ, ಲೆಫ್ಟ್ ಸೈಡು ಮಾಡ್ಕೊಳ್ಳಿ, ಹೌದಾ. ಓಕೆ ನೋಡಿ, ಮತ್ತು ಅದೇ ರೀತಿ ಒಟ್ಟು ಬರೋವರೆಗೂ ಜಸ್ಟ್ ಎಲ್ಲವೂ ಕೊಡೋವರೆಗೂ ಜಸ್ಟ್ ಹಂಗೆ ಮಾಡ್ತಾಯಿರಿ ನೋಡಿ. ಈಗ ನಾವು ಒಂದು ಸ್ಟೆಪ್ ಫಾಸ್ಟ್ ಮಾಡ್ತೀನಿ ನೋಡಿ, 1 ಸೆಕೆಂಡ್. ಓಕೆ ನೋಡಿ, ಫಾಸ್ಟಾಗಿ ಮಾಡ್ತೀನಿ ಈಗ. ಇದೆ ಜಸ್ಟ್ 2 ಟೈಮ್ಸ್ 1, ಅದೇ ರೀತಿ ಸೆಮಿ ಸೈಡು, ಹೌದಾ. ಲಾಸ್ಟ್ 1 ಸೈಡ್ ಇದೆ, 1 ಸೈಡ್ ಇತ್ತಂದರೆ 1 ಸೈಡ್ ಮಾಡ್ಕೊಳ್ಳಿ. ಅವು ಅಕಸ್ಮಾತ್ 2 ಸೈಡ್ ಇದ್ದಾಗ 1 ಸೈಡ್ ಮಾಡಬಾರ್ದು, ಅವ್ರು 1 ಸೈಡ್. ಲಾಸ್ಟ್ ಸ್ಟೆಪ್ ಇದೆ ಸೇಮ್ ಲೆಫ್ಟ್ ಸೈಡು ಮಾಡಬೇಕು. ಈಗ ಲಾಸ್ಟ್ ಸ್ಟೆಪ್ ಇದೆ, 2 ಸೈಡ್ ಇದೆ, ಹಿಡ್ಕೊಂಡು ಅದೇ ಹೇಳಿದ್ನಲ್ಲೀಗ 1 ಸೈಡ್ 2 ಸಲ, 1 ಡೌನ್, ಮತ್ತು ಹಿಂಗೆ ಎತ್ತಿ ಹಿಂಗೆ ಮಾಡಿ ಹಿಂಗೆ ಇಳಿಸಿದರೆ ಮುಗೀತು. ಮತ್ತು ಅದೇ ರೀತಿ ಲೆಫ್ಟ್ ಸೈಡ್ ಅಬ್ಸರ್ವ್ ಮಾಡಿ. ಈಗ 3 × 3 ಕ್ಯೂಬ್ ರೆಡಿ. ಅರ್ಥ ಆಯ್ತಲ್ಲ. ಫಸ್ಟ್ ಸ್ಟೆಪ್ ಈಸ್ ಹಿಂಗೆ, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್. ಇವೇ ಥರ್ಡ್ ಸ್ಟೆಪ್ಪಿನ ಒಳಗೆ ಈಸಿಯಾಗಿದೆ. ಜಸ್ಟ್ ಇನ್ನೊಂದು ಸಲ ವಿಡಿಯೋ ವಾಚ್ ಮಾಡಿ ನೋಡಿ, ಇದು ಮಾಡಿ. ಥ್ಯಾಂಕ್ ಯು.